ರೇಪ್ ಕೇಸ್ನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆಯನ್ನು ಎದುರಿಸ್ತಾ ಇರೋದೆಲ್ಲ ಗೊತ್ತಿದೆ. ಬಟ್ 2 ದಿನ ಆಯಿತು, ಡೋಂಟ್ ಕೇರ್ ಅಂತಿದ್ದಾರೆ. ಯಾವುದನ್ನು ಕೂಡ ಯಾವ ವಿಚಾರವನ್ನು ಕೂಡ ಬಾಯಿ ಬಿಡ್ತಾ ಇಲ್ವಂತೆ. ಎಲ್ಲವೂ ಷಡ್ಯಂತ್ರ, ನಾನೇನೂ ಮಾಡಿಲ್ಲ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತೇ ಸ್ಥಳ ಮಹಜರಿಗೆ SIT ಪ್ಲಾನ್ ಮಾಡ್ತಾ ಇದೆಯಾ? ಇವತ್ತು ಹೊಳೆನರಸೀಪುರಕ್ಕೆ ಪ್ರಜ್ವಲನ್ನ ಕರೆದೊಯ್ಯುತ್ತಾ SIT ಕರೆದೊಯ್ಯುತ್ತಾ? ಸೊ ಪ್ರಜ್ವಲ್ ಗೆದ್ರೆ ಬೆಂಬಲಿಗರು ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ಥಳ ಮಹಜರ್ ವೇಳೆ ಹೈಡ್ರಾ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತೇ ಸ್ಥಳ ಮಹಜರನ್ನ ಮಾಡಿಬಿಡ್ತಾರಾ ಇವತ್ತು ನಾಳೆ ಒಳಗೆ? ಸೊ ಇವತ್ತು ನಾಳೆ ಒಳಗೆ ಹೊಳೆನರಸೀಪುರದಲ್ಲಿ ಸ್ಥಳ ಮಹಜರನ್ನ ಮಾಡುವಂಥ ಸಾಧ್ಯತೆ ಇದೆ. ಕಾರಣ 4ನೇ ತಾರೀಕಿಗೆ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ವೇಳೆ ರಿಸಲ್ಟಲ್ಲಿ ಏನಾದರೂ ಅವ್ರು ಗೆದ್ದುವಂಥ ಪರಿಸ್ಥಿತಿ ಆಗಿಬಿಟ್ರೆ ಅವರ ಕಾರ್ಯಕರ್ತರು ಅಭಿಮಾನಿಗಳೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಕೊಳ್ತಾರೆ. ಆಗ ಸ್ಥಳ ಮಹಜರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿನ ಅವಕಾಶ ಇದೆ. ಸ್ಥಳ ಮಹಜರನ್ನು ಮಾಡಿ ಮುಗಿಸ್ಬಿಡೋಣ ಅನ್ನುವಂಥ ಯೋಚನೆಯಲ್ಲಿ ಈಗ SIT ಅಧಿಕಾರಿಗಳು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಒಂದು ಹೊಳೆನರಸೀಪುರದಲ್ಲಿ, ಬೆಂಗಳೂರಿನಲ್ಲಿರುವಂಥ ನಿವಾಸ, ರೇವಣ್ಣವರ ನಿವಾಸ, ಮಗದೊಂದು ಕಡೆಗೆ ದೇವೇಗೌಡರಿಗೆ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಅಂತ ಹೇಳಿ ಕೊಟ್ಟಿರುವಂಥ ನಿವಾಸ ಏನಿದೆ ಅಲ್ಲೆಲ್ಲ ಕೂಡ ಸ್ಥಳ ಮಹಜರನ್ನು ಮಾಡಿಸ್ತಾರೆ. ಅದು ಇವತ್ತು ಅಥವಾ ನಾಳೆ ಒಳಗಡೆಗೆ ಆಗಬೇಕು ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, 4ನೇ ತಾರೀಕು ಆದಮೇಲೆ ಕಷ್ಟ ಆಗತ್ತೆ ಹಾಗಂತ ಇವತ್ತು ಮತ್ತು ನಾಳೆ ಒಳಗೆ ಮುಕ್ತಾಯಗೊಳಿಸ್ಬಿಡ್ತಾರಾ, ಅಥವಾ ಇನ್ನೂ ವಿಚಾರಣೆ ಆಗಬೇಕು, ಎಲ್ಲವನ್ನ ಕೂಡ ಅವ್ರು ಹೇಳಿದ ನಂತರ ಸ್ಥಳ ಮಹಜರನ್ನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರನ ಹೇಗೆ? ಅರುಣ್ಣ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಮಾನ್ಯ ನ್ಯಾಯಾಲಯ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಈ 6 ದಿನಗಳಲ್ಲಿ ಈಗಾಗಲೇ 2 ದಿನಗಳು ಕಳೆದೋಗಿದೆ. ಹೀಗಾಗಿ ಬಹುತೇಕ ಇವತ್ತು ಇನ್ನೇನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಇಷ್ಟೇ, ಇವತ್ತು ಅಥವಾ ನಾಳೆಯ ಒಳಗಾಗಿ ಏನಾದರೂ ಅಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸದೆ ಹೋದಂತಹ ಸಂದರ್ಭದಲ್ಲಿ ಮಂಗಳವಾರ 4ನೇ ತಾರೀಕು ರಿಸಲ್ಟ್ ಇದೆ, ಲೋಕಸಭಾ ಚುನಾವಣಾ ರಿಸಲ್ಟ್ ಇದೆ. ಹೀಗಾಗಿ ಅವತ್ತು ಒಂದಷ್ಟು ಜನ ಸಹಜವಾಗಿ ಸೇರಿರ್ತಾರೆ. ಆದರೂ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ಜನರಿರ್ಬೋದು, ಕುತೂಹಲಕ್ಕೆ ಸೇರಿರ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರಜ್ವಲ್ನ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಗ್ಯಾದರ್ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ಈ ಒಂದು ಅಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಏನಿದೆ ಇದನ್ನು ಮುಗಿಸುವ ಕೆಲಸಕ್ಕೆ ಪ್ಲಾನ್ ಮಾಡಿದ್ದಾರೆ SIT ಅಧಿಕಾರಿಗಳು ಅನ್ನೋ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ 6 ದಿನಗಳ ಒಳಗಾಗಿ ಈ ಒಂದು ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ IPC ಸೆಕ್ಷನ್ 354ರ ಲೈಂಗಿಕ ದೌರ್ಜನ್ಯ, ಆ ಬಳಿಕ ಕೋರ್ಟ್ನಲ್ಲಿ 376 ಕೂಡ ಸೇರಿಸಲಾಗಿದೆ IPC ಸೆಕ್ಷನನ್ನು. ಹೀಗಾಗಿ ಈ ಪ್ರಕರಣದಲ್ಲಿ ಇದೀಗ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈ ಕಸ್ಟಡಿಯಲ್ಲೇ ಇದೀಗ ಪ್ರಜ್ವಲ್ನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು, ಆ ಪ್ರಜ್ವಲ್ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಉಳಿದಿರೋದು ಸ್ಪಾಟ್ ಮಹಜರ್ ಪ್ರಕ್ರಿಯೆ, ಅದನ್ನು ಕೂಡ ಇವತ್ತು ಅಥವಾ ನಾಳೆಯಲ್ಲಿ ಮಾಡಿ ಮುಗಿಸುವ ಆಲೋಚನೆಯಲ್ಲಿ SIT ಇದ್ದಂತೆ ಕಂಡು ಬರ್ತಿದೆ.